ವಿಜಯಪುರ ಹೃದಯ ಭಾಗವಾದ ಗಾಂಧಿ ಚೌಕದ ಶ್ರೀ ವಿನಾಯಕ ಭಕ್ತ ಮಂಡಳಿಯಿಂದ ವಿಜೃಂಭಣೆಯಿಂದ ಗಣೇಶನಿಗೆ ಅಲಂಕಾರ ಮಾಡಿ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಡಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿನಾಯಕ ಭಕ್ತ ಮಂಡಳಿಯ ವಿಶ್ವನಾಥ್ ಮಾತನಾಡಿ 89ನೇ ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದೆ. 1936ರಲ್ಲಿ ಪ್ರತಿಷ್ಠಾಪನೆ ಪ್ರಾರಂಭಿಸಿ ಈವರೆಗೆ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೆಸಲಾಗುತ್ತಿದೆ ಎಂದರು. ಮುಂದಿನ ವರ್ಷ 90ನೇ ವರ್ಷದ ಪೂರೈಕೆಗೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದ್ದು, ಇಂದು ಗಂಧ ಪುಷ್ಪ ಕಾರ್ಯಕ್ರಮ, ನಾಳೆ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದರು. ಗಾಂಧಿ ಚೌಕದ ಇತಿಹಾಸ ಪ್ರಸಿದ್ಧ ಶ್ರೀ ವಿನಾಯಕ ಸ್ವಾಮಿಯವರು ಈ ಬಾರಿ 17 ವರ್ಷಗಳ ಕಾಲ ಪ್ರತಿಷ್ಠಾಪಿಸಿ ಈ ದಿನ ಗಂಧವು ನಡೀತಾ ಇದೆ. ನಾಳೆ ವಿಶೇಷವಾಗಿ ಸಂಕಷ್ಟಹರ ಗಣಪತಿ ಪೂಜೆ ಏರ್ಪಡಿಸಿದೆ. ಮಾರನೇ ದಿವಸ ಉತ್ಸವ ಇದೆ. ಅದರ ಮಾರನೇ ದಿವಸ ಶ್ರೀ ನಾಗರಕೆರೆಯಲ್ಲಿ ವಿಸರ್ಜನೆ ಕಾರ್ಯಕ್ರಮ ಏರ್ಪಡಿಸುತ್ತೆ. ಮುಂದಿನ ವರ್ಷ 90ನೇ ವರ್ಷ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ವಿನಾಯಕ ಸ್ವಾಮಿಯವರು ಕೇಳ್ಕೊಂತಾರೆ. ಇನ್ನು ವಿಜಯಪುರ ನವಗ್ರಹ ದೇವಸ್ಥಾನದ ಬಳಿ ಸ್ವಸ್ತಿಕ್ ಗೆಳೆಯರ ಬಳಗದಿಂದ ವಿನಾಯಕನಿಗೆ ಗಂಧ ಪುಷ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ವಸ್ತಿಕ್ ಗೆಳೆಯರ ಬಳಗದ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ, 17 ವರ್ಷಗಳಿಂದ ನಾವು ವಿನಾಯಕ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯ ಗಂಧ ಪುಷ್ಪವನ್ನು ಮಾಡಲಾಗುತ್ತಿದೆ. ವಿಜಯಪುರದಲ್ಲಿ ಬೃಹತ್ ಗಣಪತಿಯನ್ನು ಹೈದರಾಬಾದ್ನಿಂದ ತರಿಸಿ ಪ್ರತಿಷ್ಠಾಪಿಸಿದ್ದೆವು. ಇಂದು ಗಂಧ ಪುಷ್ಪ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಭಕ್ತಾದಿಗಳಿಗೆ ಸಿಹಿ ಹಂಚಲಾಗುತ್ತಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ವಿನಾಯಕ ಭಕ್ತ ಪದಾಧಿಕಾರಿಗಳು ಮತ್ತು ಸ್ವಸ್ತಿಕ್ ಗೆಳೆಯರ ಬಳಗದ ಪದಾಧಿಕಾರಿಗಳು ಹಾಜರಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.